ಅಭಿಮಾನಿಯ ಕೆನ್ನೆ ಕೆಂಪು. ನಟಿಯ ಏಟಿಗೆ ಓಟಕ್ಕಿಳಿದಂತಹ ಅಭಿಮಾನಿ. ತುಪ್ಪದ ಬೆಡಗಿ ರಾಗಿಣಿ ದ್ವಿವೇದಿ ಮತ್ತೊಂದು ವಿವಾದ. ಯಪ್ಪ, ಅಭಿಮಾನಿಗೆ ಹಿಂಗೆ ಮಾಡೋದ? ರಾಗಿಣಿ ವಿರುದ್ಧ ಭುಗಿಲೆದ್ದಂತಹ ಆಕ್ರೋಶ. ಕೈ ಕೊಡಲು ಬಂದವನ ಮೇಲೆ ರಾಗಿಣಿ ದಾಳಿ. ರಾಗಿಣಿಯ ಅಟ್ಟಹಾಸದ ವಿಡಿಯೋ ಈಗ ಫುಲ್ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ರಾಗಿಣಿ ವಿರುದ್ಧ ಆಕ್ರೋಶಗಳು ಕೇಳಬರ್ತಾ ಇದೆ. ದುರಂಕಾರಿ ರಾಗಿಣಿ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ನೆಟ್ಟಿಗರ ಆಕ್ರೋಶಕ್ಕೆ ರಾಗಿಣಿ ಮಂಕಾಗಿ ಕೂತ್ಕೊಂಡಿದ್ದಾರೆ. ಪ್ರೀತಿಯಿಂದ ಕೈ ಕೊಡೋಕೆ ಬಂದಿದ್ದಂತಹ ಅಭಿಮಾನಿ ಆತ. ಅಭಿಮಾನಿಯ ಕೆನ್ನೆಗೆ ಬಾರಿಸಿದಂತಹ ತುಪ್ಪದ ಹುಡುಗಿ ರಾಗಿಣಿಯ ಕೈಗಳನ್ನ ಅಸಹ್ಯವಾಗಿ ಹಿಡಿದಿದ್ರ. ಹಾಗಾದ್ರೆ ಆ ಒಂದು ಅಭಿಮಾನಿ ಅಸಹ್ಯವಾಗಿ ಕೈ ಕುಲುಕಿದ್ರ. ಆ ಅಭಿಮಾನಿ ಯಾವ ಕಾರಣಕ್ಕಾಗಿ ರಾಗಿಣಿ ಕಪಾಳಕ್ಕೆ ಹೊಡೆದ್ರು? ಹಾಗಾದ್ರೆ ಎಸ್, ಈ ಘಟನೆ ಎಲ್ಲಾ ಕಡೆಗೂ ವಿಚಾರ ಬರ್ತಾ ಇದೆ. ರಾಗಿಣಿಯವರು ಅವರನ್ನ ಭೇಟಿ ಮಾಡಲು ಬಂದಿರುವಂತಹ ಅಭಿಮಾನಿಗೆ ಕೆನ್ನೆಗೆ ಹೊಡೆದಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಯಾವ ಕಾರಣಕ್ಕೆ ರಾಗಿಣಿಯವರು ಕೆನ್ನೆಗೆ ಹೊಡೆಯುವಂತಹ ಕೆಲಸವನ್ನ ಮಾಡಿದ್ರು? ಯಾಕಂತಂದ್ರೆ ರಾಗಿಣಿಯ ಕೈ ಹಿಡಿದು ಎಳೆದಿದ್ದಂತಹ ಆ ಅಭಿಮಾನಿ ಯಾಕಾಗಿ ರಾಗಿಣಿಯ ಕೈಯನ್ನ ಹಿಡಿದು ಎಳೆದ ಅಂತಂದ್ರೆ ಸೆಲ್ಫಿಗೋಸ್ಕರ ರಾಗಿಣಿಯ ಕೈಯನ್ನ ಹಿಡಿದು ಆತ ಎಳೆದಿದ್ದ. ರಾಗಿಣಿ ದ್ವಿವೇದಿ ಒಂದು ಇಂಟರ್ವ್ಯೂ ಒಂದರಲ್ಲಿ ಭಾಗವಹಿಸಿದ್ರು. ಆ ವೇಳೆ ಅಭಿಮಾನಿ ಫೋಟೋ ತೆಗೆಯೋಕೆ ಅಂತ ಹೇಳಿ ಮುಗಿಬಿದ್ದಿದ್ರು. ಆಗ ರಾಗಿಣಿ ಅವರು ಆ ಅಭಿಮಾನಿಯ ಕೆನ್ನೆಗೆ ಬಾರಿಸಿದ್ದಾರೆ. ಆರಂಭದಲ್ಲಿ ರಾಗಿಣಿ ದ್ವಿವೇದಿ ಅವರು ಫ್ಯಾನ್ಸ್ಗೆ ಫೋಟೋ ಕೊಡ್ತಾ ಇದ್ರು, ಮಾತನಾಡ್ತಾ ಇದ್ರು, ಚೆನ್ನಾಗಿ ಪೋಸ್ ಕೊಡ್ತಾ ಇದ್ರು. ಆದ್ರೆ ಓರ್ವ ಫ್ಯಾನ್ ವರ್ತನೆ ಮಿತಿ ಮೀರಿ ಹೋಗ್ಬಿಟ್ಟಿತ್ತು. ಆಕೆಯ ಕೈಯನ್ನ ಹಿಡಿದು ಲಿಟ್ರಲಿ ಎಳೆದಿದ್ದಾನೆ. ಸೆಟ್ ತಡೆಯಕ್ಕಾಗದೆ ರಾಗಿಣಿ ದ್ವಿವೇದಿ ಕೆನ್ನೆ ಮೇಲೆ ರಪ್ ಅಂತ ಹೊಡೆದಿದ್ದಾರೆ. ಎಸ್, ಈಕೆ ಮಧ್ಯಪ್ರದೇಶದ ಮೂಲದ ರಾಗಿಣಿ ದ್ವಿವೇದಿ. ಸೊ ಒಂದಿಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. 2024ರಲ್ಲಿ ಸಂಜು ವೆಡ್ಸ್ ಗೀತಾ ಸಿನಿಮಾದಲ್ಲೂ ಕೂಡ ರಾಗಿಣಿ ನಟನೆಯನ್ನ ಮಾಡಿದ್ದಾರೆ. ಅವರ ಮೇಲೆ ಕೇಸಸ್ಗಳು ಕೂಡ ಇದೆ. ಡ್ರಗ್ಸ್ ಕೇಸ್ನಲ್ಲಿ ಆಕೆ ಹೆಸರು ಕೇಳಿ ಬರ್ತಾ ಇತ್ತು. ಸೊ ಈಗ ರಾಗಿಣಿ ದ್ವಿವೇದಿ ಅಭಿಮಾನಿಯನ್ನ ಹೊಡೆದಿರುವಂತಹ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಆತ ಮಾಡಿದ್ದು ತಪ್ಪು, ಈಕೆ ಮಾಡಿದ್ದು ತಪ್ಪು. ಆತನಿಗೆ ಯಾರು ಹೇಳಿದ್ದು ಸೆಲೆಬ್ರಿಟಿಗಳ ಕೈಯನ್ನ ಹಿಡ್ಕೊಂಡು ಎಳೀರಿ ಅಂತ? ಯಾರು ಹೇಳಿದ್ದು? ನಿಮ್ಮ ಅಭಿಮಾನ ಮನಸ್ಸಿನಲ್ಲಿರಲಿ, ಅದನ್ನ ವಿಕೃತವಾಗಿ ತೋರ್ಸೋಕೆ ಹೋಗಬೇಡಿ. ಆಕೆಯ ಕೈಯನ್ನ ಫೋಟೋ ತೆಕ್ಕೋಬೇಕು ಮೇಡಮ್, ಸ್ವಲ್ಪ ಮೇಡಮ್ ಫೋಟೋ ತೆಕ್ಕೊಳ್ತೀನಿ ಅಂತಂದ್ರೆ ಆಕೆ ನಿಮಗೆ ಫೋಟೋವನ್ನ ಕೊಡ್ತಿದ್ರು. ಅದು ಬಿಟ್ಟು ಕೈ ಹಿಡಿದು ಎಳೆಯೋ ಕೆಲಸವನ್ನ ಮಾಡಿದ್ರೆ ಯಾವ ಹೀರೋಯಿನ್ ಆದ್ರೆ ಸೈಲೆಂಟ್ ಆಗಿರ್ತಾರೆ? ಎಸ್, ರಾಗಿಣಿ ದ್ವಿವೇದಿ ಮಾಡಿರೋ ತಪ್ಪೇನು ಅಂತಂದ್ರೆ ಕಪಾಳಕ್ಕೆ ಹೊಡೆಯುವಂತಹ ಯೋಚನೆಯನ್ನ ಮಾಡಿದ್ದು. ನಿಮ್ಮ ಬಾಡಿ ಗಾರ್ಡ್ಸ್ ಇದಾರಲ್ವಾ ಮೇಡಮ್, ಅವ್ರಿಗೆ ಹೇಳಿದ್ರೆ ಆತನನ್ನ ಆ ಕಡೆ ಕರ್ಕೊಂಡು ಹೋಗ್ತಾರೆ, ಬುದ್ಧಿವಾದ ಹೇಳ್ತಾರೆ. ಅದನ್ನ ಬಿಟ್ಟು ನೀವೇ ಕೈ ಎತ್ತುತ್ತಿದ್ದೀರಾ ಅಂತಂದ್ರೆ ಅದು ಸಭ್ಯ ಸಮಾಜದ ವರ್ತನೆ ಅಲ್ಲವೇ ಅಲ್ಲ.